ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಂದು ಹುದ್ದೆ ಒಂದು ಮಾಡಿದ್ರೆ ಜನಗಳು ನನಗೆ ಜ್ಞಾಪಿಸ್ಕೊಂತಾರೆ. ಇದು ಮಾಡ್ತಕ್ಕಂಥ ಕೆಲಸ ತುಂಬಾ ಒಳ್ಳೇದು, ಶಾಶ್ವತವಾಗಿರ್ತಕ್ಕಂಥ ಕೆಲಸ. ಇದು 1000 ವರ್ಷದ ದೇವಸ್ಥಾನ, ರಾಮಾನುಜಾಚಾರ್ಯ ಪೀರಿಯಡ್ ಅಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ, ಶ್ರೀ ವೈಷ್ಣವ ಮತ ದೇವಸ್ಥಾನ. ಇದಕ್ಕೆ ಶ್ರೀ ವೈಷ್ಣವರು, ಸ್ವಲ್ಪರು, ನಣಗರು, ಹಳ್ಳಿಕಾರರು, ಗಂಗುಟ್ಕಾರರು, ಕುಂಚಿಡಿಗರು, ಏಕೆ ಏಡಿ, ಬೆರಳಂಕಿ, ಇದು ಮಡಿವಾಳರು, ನಾಯಕ ಜನಾಂಗದವರು 2 ಮನೆಯವರು ಇದ್ದಾರೆ. ಅದರಲ್ಲಿ 70% ಯಾದವಾಸ್ ಇದ್ದಾರೆ. ಸಮಸ್ತ ಭಕ್ತಿ ಜನ ಬಹಳ ಜನ ಇದ್ದಾರೆ. ಏನ್ ಕೆಲಸ ಆಗಿದೆ ಅವತ್ತಿಂದ ಹಿಡಿದು ಇವತ್ತವರೆಗೂ ಭಕ್ತಿ ಜನದಿಂದ ಭಕ್ತ ಸಹಕಾರದಿಂದ ಆಗಿರೋದು. ಮತ್ತೆ ಈಗ ನಾನು ಈ ವರ್ಷ ಎಲ್ಲ ಆಶ್ಚರ್ಯ ಪಡ್ಬೋದು, 1 ಕೋಟಿ ರೂಪಾಯಿ ಕೆಲಸ ಹಾಕೊಂಡಿದ್ದೀನಿ. ಏನಂದ್ರೆ ಶೀಟನ್ನು ಹೈಟ್ ಮಾಡೋದಕ್ಕೆ ಒಂದು 15 ಲಕ್ಷ, ಸುತ್ತಲೂ ಗೋಪುರಗಳು ಮಾಡಕ್ಕೆ ಒಂದು 40 ಲಕ್ಷ, ಬಾತ್ರೂಮ್ ಮಾಡಿಸಿದೀನಿ. ಹೈಟೆಕ್ ಮಾಡ್ಬೇಕು ಒಂದು 30 ಲಕ್ಷ. ನಾನು 15 ಲಕ್ಷ ಮಾಡೋದು 30 ಲಕ್ಷ ಆಯ್ತು. ಕಮಿಟಿಯವ್ರು ಸ್ಪಂದಿಸ್ತಿಲ್ಲ, ನನ್ನ ಕೈಲಿ ಆಗಲ್ಲ ಅಂದ್ರು. ನಾನು ಹೇಳ್ಬೇಕು ಅಂದ್ರೆ ನನ್ನ ಪುಣ್ಯವೋ, ಆ ಜನ್ಮದಲ್ಲಿ ಹುಟ್ಟಿದ ದೇವಸ್ಥಾನಕ್ಕೆ ಹುಟ್ಟಿದನ್ನು ಗೊತ್ತಿಲ್ಲ. ನನ್ನ ಭಕ್ತಾದಿಗಳು ನನ್ನ ಮಾತನ್ನು ಕೇಳ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಉಪಯೋಗ ಮಾಡಿ ಅವ್ರಿಗೆ ತುಂಬಾ ತೃಪ್ತಿ ಆಗತ್ತೆ ಮಾಡೋದ್ರಿಂದ. ನಾವೇನ್ ಕೇಳಿದ್ರೆ ಅದಕ್ಕೆ ಇಲ್ಲ ಅನ್ನಲ್ಲ. ನಾ 5 ಲಕ್ಷ ಕೇಳಿದ್ರೆ 5 ಲಕ್ಷನೂ ಕೊಡ್ತಾರೆ, 2 ಲಕ್ಷ 2 ಲಕ್ಷ ಕೊಡ್ತಾರೆ. ಈ ಕೆಲಸ ಮಾಡಿಸ್ಬೇಕು ಅಂದ್ರೆ ಮಾಡಿಸ್ತಾರೆ. ನಾನು ಯಾರನ್ನೂ ಒತ್ತಾಯ ಮಾಡೋದಿಲ್ಲ. ನಿಮ್ಮ ಅನುಕೂಲ ನೋಡಿ ಮಾಡಿದಾಗ ಇವತ್ತು ನಡೀತಾ ಇದೆ. ಈಗ ಶೀಟ್ ಹೈಟ್ ಮಾಡ್ತಾ ಇದ್ದೀವಿ, ಮುಂದ್ಗಡೆ ಶೀಟ್ ಹೈಟ್ ಮಾಡ್ತೀವಿ, ಗೋಪುರಗಳು ಹಾಕ್ತೀವಿ. ಎಲ್ಲ 1 ಕೋಟಿ ರೂಪಾಯಿ ಕೆಲಸ ಇನ್ನು 1 ವರ್ಷದೊಳಗೆ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗತ್ತೆ, ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಅದ್ರ ಜೊತೆ ಇದು ಒಂದು 20 ಲಕ್ಷ ಕೆಲಸ ಆಗ್ತದೆ. ಶೀಟು ಎಲ್ಲ ಸೇರಿ ಎಲ್ಲ ಭಕ್ತಾದಿಗಳ ಸಹಕಾರ ಮತ್ತು ನಮ್ಮ ರಾಜಕಾರಿಗಳು ಭಕ್ತಾದಿಗಳು ಎಲ್ಲ ಒಂದು ಉತ್ಸಾಹದಿಂದ ಮಾಡೋದ್ರಿಂದ ಒಳ್ಳೇದಾಗ್ಲಿ. ಭಗವಂತ ಮಾಡ್ತಕ್ಕಂಥ ಈ ಇದರಲ್ಲಿ ಭಾಗವಹಿಸ್ಕೊಂತ ಎಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ವಿಶೇಷವಾಗಿ ಅವರಿಗೆ ಅಭಿವೃದ್ಧಿಯನ್ನು ಕೊಡ್ಲಿ, ಇನ್ನು ಇಂಥ ಹೆಚ್ಚು ಕೆಲಸಗಳನ್ನು ಮಾಡಲಿ, ಒಂದು ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ.